ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ರಕ್ಷಾಳ ಗ್ರಾಮದಲ್ಲಿ ಮಳೆಯಿಂದಾಗಿ ರೈತರು ಬೆಳೆದಂತಹ ಬೆಳೆಗಳೆಲ್ಲ ಹಾಳಾಗಿದ್ದಾವೆ. ನದಿಯಿಂದ 3 ಕಿಲೋಮೀಟರ್ ದೂರದಲ್ಲಿದ್ದರೂ ಸಹ ಹೊಲಗಳಿಗೆ ನೀರು ನುಗ್ಗಿದೆ. ನೀರಿನ ಪ್ರವಾಹದಿಂದ ರೈತರು ಕಷ್ಟಪಟ್ಟು ಬೆಳೆದಂತಹ ಸೋಯಾ, ಉದ್ದು, ಹೆಸರು, ತೊಗರಿ ಸೇರಿದಂತೆ ಇತರ ಬೆಳೆಗಳು ನೀರು ಪಾಲಾಗಿವೆ. ಈ ಬಾರಿ ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿದ್ದಂತಹ ರೈತರಿಗೆ ಸಾಕಷ್ಟು ಹಾನಿ ಉಂಟು ಮಾಡಿದೆ. ಇನ್ನು ನದಿಯಿಂದ ಹಾನಿಗೆ ಒಳಗಾದ ಭಾಗವನ್ನ ಅತಿವೃಷ್ಟಿ ಪೀಡಿತ ಪ್ರದೇಶವೆಂದು ಘೋಷಿಸಿ ತಕ್ಷಣ ಸರ್ಕಾರ ರೈತರಿಗೆ ಪರಿಹಾರ ಒದಗಿಸಬೇಕು ಎಂದು ರೈತರು ಮನವಿಯನ್ನ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ರಕ್ಷಾಳ್ಕೆ ಗ್ರಾಮದವರು ಇಂದು ನಮ್ಮ ಗ್ರಾಮದಲ್ಲಿ ಸತತವಾಗಿ 3ನೇ ಸರ್ತಿ ಈ ಒಂದು ರೈತರ ಹೊಲದಲ್ಲಿ ನೀರು ಬಂದಿದೆ. ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿ ಏನಪ್ಪ ಮಾಡ್ತೀನಿ ಅಂತಂದ್ರೆ, ಸರ್ಕಾರ ಈ ಒಂದು ರೈತರ ಪರಿಸ್ಥಿತಿಯನ್ನು ಅರಿತು ಕೂಡಲೇ ಪರಿಹಾರವನ್ನು ದೊರಕಿಸಿಕೊಡಬೇಕಾಗಿ ನಮ್ಮ ವಿನಂತಿ. ಅದೇ ರೀತಿ ಈ ಒಂದು ರಕ್ಷಾಳ್ಕೆ ಗ್ರಾಮ ಏನಪ್ಪಾ ಅಂತಂದ್ರೆ, ಈ ಒಂದು ನೀರಿನ ಪ್ರಭಾವ ಪೀಡಿತದಿಂದಾಗಿ ಸಾಕಷ್ಟು ಸುಮಾರು ಎಕರೆ ಹೊಲದಲ್ಲಿ ತುಂಬಾ ಬೆಳೆ ನಷ್ಟವಾಗಿದೆ. ಇಲ್ಲಿಂದ ನದಿ ನೋಡ್ಬೇಕಾದ್ರೆ 3 ಕಿಲೋಮೀಟರ್ ದೂರದಲ್ಲಿದೆ. ಆದ್ರೂ ಕೂಡ ಈ ಒಂದು ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ರಕ್ಷಾಳ್ಕೆ ಗ್ರಾಮದವರು ಇಂದು ನಮ್ಮ ಗ್ರಾಮದಲ್ಲಿ ಸತತವಾಗಿ 3ನೇ ಸರ್ತಿ ಈ ಒಂದು ರೈತರ ಹೊಲದಲ್ಲಿ ನೀರು ಬಂದಿದೆ. ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿ ಏನಪ್ಪ ಮಾಡ್ತೀನಿ ಅಂತಂದ್ರೆ, ಸರ್ಕಾರ ಈ ಒಂದು ರೈತರ ಪರಿಸ್ಥಿತಿಯನ್ನು ಅರಿತು ಕೂಡಲೇ ಪರಿಹಾರವನ್ನು ದೊರಕಿಸಿಕೊಡಬೇಕಾಗಿ ನಮ್ಮ ವಿನಂತಿ. ಅದೇ ರೀತಿ ಈ ಒಂದು ರಕ್ಷಾಳ್ಕೆ ಗ್ರಾಮ ಏನಪ್ಪಾ ಅಂತಂದ್ರೆ, ಈ ಒಂದು ನೀರಿನ ಪ್ರಭಾವ ಪೀಡಿತದಿಂದಾಗಿ ಸಾಕಷ್ಟು ಸುಮಾರು ಎಕರೆ ಹೊಲದಲ್ಲಿ ತುಂಬಾ ಬೆಳೆ ನಷ್ಟವಾಗಿದೆ. ಇಲ್ಲಿಂದ ನದಿ ನೋಡ್ಬೇಕಾದ್ರೆ 3 ಕಿಲೋಮೀಟರ್ ದೂರದಲ್ಲಿದೆ. ಆದ್ರೂ ಕೂಡ ಈ ಒಂದು